ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ಒಂದು ಲಾಂಗ್ ಟ್ರೇಡಿಂಗ್ ವೀಕ್ ಆಗಿತ್ತು. 6 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ ಟ್ರೇಡ್ ಆಗೋದು ಕಾಣಿಸ್ತು. ಬಜೆಟ್ನ ರೀಸನ್ನಿಂದ ಶನಿವಾರ ಕೂಡ ಮಾರ್ಕೆಟ್ ಓಪನ್ ಇತ್ತು. ಕಳೆದ ವಾರ ನಿಫ್ಟಿ 22,800 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಆ ಲೆವೆಲ್ನಿಂದ ಒಂದು ಸ್ಟ್ರಾಂಗ್ ರಿಕವರಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 23,500 ಮೇಲ್ಗಡೆ ಶುಕ್ರವಾರ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಬಟ್ ಶನಿವಾರ ಬಜೆಟ್ ಅನೌನ್ಸ್ಮೆಂಟ್ ಆದಮೇಲೆ ಸ್ವಲ್ಪ ಮಾರ್ಕೆಟ್ನಲ್ಲಿ ವೊಲಟಾಲಿಟಿ ನೋಡೋದಕ್ಕೆ ಸಿಕ್ತು. 26 ಪಾಯಿಂಟ್ ಡೌನ್ ಸೈಡ್ನೊಂದಿಗೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. 23,482 ಲೆವೆಲ್ ಈಗ ನಿಫ್ಟಿ ಟ್ರೇಡ್ ಆಗ್ತಿದೆ. 23,500 ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಒಂದು ಲೆವೆಲ್ನ ಮೇಲ್ಗಡೆ ಮತ್ತೆ ನಿಫ್ಟಿ ಟ್ರೇಡ್ ಆದರೆ ಆ ಲೆವೆಲ್ನಿಂದ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಮಿಡಿಯೇಟ್ ಸಪೋರ್ಟ್ 23,280 ಅಥವಾ 23,300 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಲೆವೆಲ್ನ ಕೆಳಗಡೆ ಹೋದರೆ ಮತ್ತೆ 23,000ವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇದೆ. ವೀಕ್ಲಿ ಚಾರ್ಟ್ನಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಈ ವಾರ ನಮಗೆ ಒಂದು ಬುಲಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಪ್ಯಾಟರ್ನ್ ನೋಡೋದಕ್ಕೆ ಸಿಗ್ತದೆ. ಇದು ಬುಲಿಶ್ ಸೆಂಟಿಮೆಂಟ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಬುಧವಾರ, ಗುರುವಾರ, ಶುಕ್ರವಾರ ನಿಫ್ಟಿಯಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಆದ್ರಿಂದ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಬಟ್ ಬಜೆಟ್ನಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಗೌರ್ಮೆಂಟ್ನ ಕಡೆಯಿಂದ ಅಟ್ಲೀಸ್ಟ್ 15-20% ಕೆಪೆಕ್ಸ್ ಇನ್ಕ್ರೀಸ್ ಆಗ್ಬೋದು ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 2025 ಫಿನಾನ್ಷಿಯಲ್ ಇಯರ್ನ ಕೆಪೆಕ್ಸ್ ಅನ್ನು ಕೂಡ ಡೌನ್ಗ್ರೇಡ್ ಮಾಡಿದ್ದಾರೆ. ಹಾಗೆ ಈ ವರ್ಷ ಕೂಡ ಹೆಚ್ಚಿನ ಒಂದು ಕೆಪೆಕ್ಸ್ ಅನ್ನು ಅನೌನ್ಸ್ ಮಾಡಿಲ್ಲ. ಅದೆಲ್ಲೋ ಒಂದು ಕಡೆ ಇನ್ಫ್ರಾ, ಡಿಫೆನ್ಸ್, ರೈಲ್ವೆ ಈ ರೀತಿಯ ಸೆಕ್ಟರ್ಗಳಿಗೆ ನೆಗೆಟಿವ್ ಆಗಿದೆ. ಬಟ್ ಕನ್ಸ್ಯೂಮರ್ ಡ್ಯೂರೇಬಲ್ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಯಾಕೆಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಲೀಫ್ ಕೂಡ ಮಿಡಲ್ ಕ್ಲಾಸ್ಗೆ ಸಿಕ್ಕಿರೋದ್ರಿಂದ ಸೊ ಅದು ಕನ್ಸಂಪ್ಷನ್ ಅನ್ನು ಇನ್ಕ್ರೀಸ್ ಮಾಡಬಹುದು. ಕನ್ಸ್ಯೂಮರ್ ಡ್ಯೂರೇಬಲ್ ಸ್ಟಾಕ್ಸ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ಒಂದು ಒಪಿನಿಯನ್ ಇದೆ. ಸೊ ನಿನ್ನೆ ವಿಡಿಯೋನಲ್ಲಿ ಕೂಡ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದೆ. ವರ್ಲ್ಪೂಲ್, ಆವೆಲ್ಸ್, ಬ್ಲೂ ಸ್ಟಾರ್ ಈ ರೀತಿಯ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿತ್ತು. ಹಾಗೆ ಝೊಮ್ಯಾಟೊ ಮತ್ತು ಸ್ವಿಗ್ಗಿನಂತ ಸ್ಟಾಕ್ಗಳಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ರಿಟೇಲ್ ಸೆಗ್ಮೆಂಟ್ನಿಂದ ಅವೆನ್ಯೂ ಸೂಪರ್ ಮಾರ್ಟ್, ವಿಶಾಲ್ ಮೆಗಾಮಾರ್ಟ್ ಈ ರೀತಿಯ ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿತ್ತು. ಕ್ಲೋಥಿಂಗ್ ಸೆಗ್ಮೆಂಟ್ಗೆ ಬಂದಾಗ ಕೂಡ ಟ್ರೆಂಡ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಸೊ ಕನ್ಸ್ಯೂಮರ್ ಡ್ಯೂರೇಬಲ್ ಸ್ಟಾಕ್ಸ್ ಏನಿದೆ ಅಂದರೆ ಮಧ್ಯಮ ವರ್ಗದವ್ರ ಹತ್ರ ಈಗ ಹೆಚ್ಚಾಗಿ ದುಡ್ಡಿದ್ದಾಗ ಅವರು ಯಾವೆಲ್ಲ ವಸ್ತುಗಳನ್ನು ಪರ್ಚೇಸ್ ಮಾಡ್ಬೋದು ಆ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರುವಂಥ ಕಂಪನಿಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಬಟ್ ಗೌರ್ಮೆಂಟ್ನ ಕೆಪೆಕ್ಸ್ ಮೇಲೆ ಡಿಪೆಂಡ್ ಆಗಿದ್ದಂಥ ಕಂಪನಿಗಳಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಈ ಸೆಕ್ಟರ್ನಲ್ಲಿ ನಮಗೆ ಇನ್ಫ್ರಾ ರಿಲೇಟೆಡ್ ಸ್ಟಾಕ್ಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಡಿಫೆನ್ಸ್ ಮತ್ತು ರೈಲ್ವೆ ಸೆಕ್ಟರ್ ಕೂಡ ಬರುತ್ತೆ. ಅದರ ಜೊತೆಯಲ್ಲಿ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ಗೆ ಬಿಲಾಂಗ್ ಆಗುವಂಥ ಸ್ಟೀಲ್ ಸ್ಟಾಕ್ಸ್ ಆಗಿರ್ಬೋದು, ಸಿಮೆಂಟ್, ಪೇಂಟ್ ಈ ಸ್ಟಾಕ್ಗಳು ಗೌರ್ಮೆಂಟ್ನ ಕೆಪೆಕ್ಸ್ನ ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸ್ ಅನ್ನು ಹೊಂದಿರುತ್ತೆ. ಆ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಭಾರತದ GDP ಕೂಡ ಲಾಸ್ಟ್ ಕ್ವಾರ್ಟರ್ನಲ್ಲಿ ಫಾಲ್ ಆಗಿತ್ತು. GDPಯನ್ನು ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಮಾಡೋದು ಗೌರ್ಮೆಂಟ್ನ ಉದ್ದೇಶ ಆಗಿರುತ್ತೆ. GDP ಅಂತ ಬಂದಾಗ 4 ಫ್ಯಾಕ್ಟರ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದು ಕನ್ಸ್ಯೂಮರ್ ಸ್ಪೆಂಡಿಂಗ್. ಸೊ ಇದನ್ನ ಇನ್ಕ್ರೀಸ್ ಮಾಡೋದಕ್ಕೆ ಮಧ್ಯಮ ವರ್ಗಕ್ಕೆ ಟ್ಯಾಕ್ಸ್ ರಿಲೀಫ್ ಅನ್ನ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಸೊ 12 ಲಕ್ಷದ ಇನ್ಕಮ್ಗೆ ಯಾವುದೇ ರೀತಿಯ ಟ್ಯಾಕ್ಸಸ್ ಇರೋದಿಲ್ಲ. ಹಾಗೇನೆ ನೀವು ಕಂಪ್ಲೀಟ್ 12 ಲಕ್ಷದ ಇನ್ಕಮ್ ಅನ್ನ ವರ್ಷದಲ್ಲಿ ಏನು ಜನರೇಟ್ ಮಾಡ್ತೀರಾ ಅದು ಟ್ಯಾಕ್ಸ್ ಫ್ರೀ ಆಗಿರೋದಿಲ್ಲ. ನಿಮಗೆ ರಿಬೇಟ್ ಸಿಗ್ತಿರುತ್ತೆ. ಅಂದ್ರೆ ನೀವು ಸ್ಯಾಲರಿಡ್ ಎಂಪ್ಲಾಯ್ ಆಗಿದ್ರೆ ಅಥವಾ ನೀವು ಬಿಸ್ನೆಸ್ ಅನ್ನ ಮಾಡ್ತಿದ್ದು ಅದರಿಂದ ಪ್ರಾಫಿಟ್ಸ್ ಬರ್ತಿದ್ರೆ ಆ ಅಮೌಂಟ್ 12 ಲಕ್ಷದವರೆಗೂ ಬಂದ್ರೆ ನಿಮಗೆ 87A ಅಂಡರಲ್ಲಿ ರಿಬೇಟ್ ಸಿಗುತ್ತೆ. ನೀವು ITR ಅನ್ನ ಫೈಲ್ ಮಾಡಲೇಬೇಕಾಗುತ್ತೆ. ಬಟ್ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸಸ್ ಇರೋದಿಲ್ಲ. ಬಟ್ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಅದರಿಂದ ಪ್ರಾಫಿಟ್ಸ್ ಅನ್ನು ಜನರೇಟ್ ಮಾಡಿದ್ರೆ ಆ ಒಂದು ಇನ್ಕಮ್ನ ಮೇಲೆ ಟ್ಯಾಕ್ಸ್ ಇದ್ದೇ ಇರುತ್ತೆ. ಸೊ ನಿಮ್ಮ ಇನ್ಕಮ್ 4 ಲಕ್ಷದ ಒಳಗಡೆ ಇದ್ರೂ ಕೂಡ ನೀವು STCG ಟ್ಯಾಕ್ಸ್ ಅನ್ನು ಪೇ ಮಾಡಲೇಬೇಕಾಗುತ್ತೆ. ಅಥವಾ ನೀವು ಫ್ಯೂಚರ್ ಅಂಡ್ ಆಪ್ಷನ್ಸ್ ಇಂಟರ್ಡೇಯಲ್ಲಿ ಟ್ರೇಡ್ ಮಾಡ್ತಿದ್ರೆ ಅದು ಸ್ಪೆಕ್ಯುಲೇಟಿವ್ ಇನ್ಕಮ್ ಆಗುತ್ತೆ. ಅದರ ಮೇಲೆ ಕೂಡ ನಿಮಗೆ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ. ಸೊ ನೀವು ಜಸ್ಟ್ ಸ್ಯಾಲರಿಯಿಂದ ಅಥವಾ ಬಿಸ್ನೆಸ್ನಿಂದ 12 ಲಕ್ಷದವರೆಗೂ ಇನ್ಕಮ್ ಅನ್ನು ಜನರೇಟ್ ಮಾಡ್ತಿದ್ರೆ ಆ ಇನ್ಕಮ್ಗೆ ರಿಬೇಟ್ ಇರುತ್ತೆ. ಸೊ ಗೌರ್ಮೆಂಟ್ ಇಲ್ಲಿ ಕನ್ಸ್ಯೂಮರ್ ಸ್ಪೆಂಡಿಂಗ್ ಅನ್ನು ಇನ್ಕ್ರೀಸ್ ಮಾಡೋದಕ್ಕೆ ಟ್ಯಾಕ್ಸ್ ರಿಲೀಫ್ ಅನ್ನು ಕೊಟ್ಟಿದ್ದಾರೆ. ಇದರಿಂದ GDP ಕೂಡ ಗ್ರೋ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಸ್ಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಗೌರ್ಮೆಂಟ್ನ ಸ್ಪೆಂಡಿಂಗ್ ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದೆ. ಗೌರ್ಮೆಂಟ್ ತಮ್ಮ ಸ್ಪೆಂಡಿಂಗ್ ಅನ್ನು ಕಡಿಮೆ ಮಾಡಿಲ್ಲ. ಲಾಸ್ಟ್ ಇಯರ್ನ ಕೆಪೆಕ್ಸ್ ಪ್ಲಾನ್ಸ್ ಅನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಬಟ್ ಮುಂದಿನ ವರ್ಷ ಕೆಪೆಕ್ಸ್ ಪ್ಲಾನ್ಸ್ ನಮಗೆ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಯಾಕೆಂದ್ರೆ ಲಾಸ್ಟ್ ಇಯರ್ 11.21 ಲಕ್ಷ ಕೋಟಿಯಷ್ಟು ಸ್ಪೆಂಡಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದನ್ನ 10.2 ಲಕ್ಷ ಕೋಟಿಗೆ ಡಿಕ್ರೀಸ್ ಮಾಡಿದ್ರು. ಸೊ ಈ ವರ್ಷ 11.2 ಲಕ್ಷ ಕೋಟಿಯಷ್ಟು ಸ್ಪೆಂಡಿಂಗ್ ಬರ್ಬೋದು. ಅದು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ ಹೆಚ್ಚಾಗಿ ಕಾಣಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಇನ್ನೂ ಹೆಚ್ಚಿನ ಒಂದು ನಿರೀಕ್ಷೆ ಇತ್ತು. ಆದ್ರಿಂದ ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ವೀಕ್ನೆಸ್ ಕಾಣಿಸಿದೆ. ಬಟ್ ಗೌರ್ಮೆಂಟ್ ಎರಡನ್ನ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಹಾಗೆ ನೆಟ್ ಎಕ್ಸ್ಪೋರ್ಟ್ಸ್ ಕೂಡ GDPಯಲ್ಲಿ ಒಂದು ಸ್ಟ್ರಾಂಗ್ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. ನಾವು ಹೆಚ್ಚಾಗಿ ವಸ್ತುಗಳನ್ನು ರಫ್ತು ಮಾಡ್ತಾ ಹೋದ್ರೆ ನಮ್ಮ GDP ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಮಿಡಲ್ ಕ್ಲಾಸ್ನ
ತನ್ನ ಬಳಿಯಲ್ಲಿ ಸ್ಪೆಂಡ್ ಮಾಡೋದಕ್ಕೆ ಅಮೌಂಟ್ ಉಳ್ಕೊಂಡಾಗ ಕನ್ಸ್ಯೂಮರ್ ಸ್ಪೆಂಡಿಂಗ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಅದನ್ನು ಅವರು ಇನ್ವೆಸ್ಟ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇದೆ. ಆ ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ಗೆ ಬರುವಂಥ ಚಾನ್ಸಸ್ ಇರೋದ್ರಿಂದ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಗೌರ್ಮೆಂಟ್ನ ಸ್ಪೆಂಡಿಂಗ್ ಇನ್ಕ್ರೀಸ್ ಆಗದೆ ಹೋದರೂ ಕೂಡ ಒಂದು ಸ್ಟ್ರಾಂಗ್ ಸ್ಪೆಂಡಿಂಗ್ಗೆ ಗೌರ್ಮೆಂಟ್ನ ಕಡೆಯಿಂದ ಬರುತ್ತೆ. ಇನ್ಫ್ರಾ ಪ್ರಾಜೆಕ್ಟ್ಸ್ಗಳು ಕೂಡ ಸ್ಟ್ರಾಂಗ್ ಆಗಿ ಆಗುತ್ತೆ. ಅಲ್ಲಿಂದ ನೆಟ್ ಎಕ್ಸ್ಪೋರ್ಟ್ಗೂ ಕೂಡ ಗೌರ್ಮೆಂಟ್ ಸಾಕಷ್ಟು ಫೋಕಸ್ ಅನ್ನು ಕೊಟ್ಟಿದ್ದಾರೆ. ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಮಾಡಬೇಕು. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಂಡರ್ಲಿ ಪ್ರಾಡಕ್ಟ್ಸ್ಗಳಿಂದ ಡೆವಲಪ್ ಆಗುತ್ತೆ. ಅದಕ್ಕೆ PLI ಸ್ಕೀಮ್ನ ಅಂಡರ್ಲಿ ಇನ್ಸೆಂಟಿವ್ಸ್ಗಳು ಕೂಡ ಸಿಗುತ್ತೆ. ಸೊ ಓವರ್ ಆಲ್ ನಾಲ್ಕನ್ನ ಕೂಡ ಇಲ್ಲಿ ಗೌರ್ಮೆಂಟ್ ಈಕ್ವಲ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಇದರಿಂದ ಭಾರತದ GDP ಗ್ರೋತ್ ಸ್ಟ್ರಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ಓವರ್ ಆಲ್ ಲಾಂಗ್ ಟರ್ಮ್ನಲ್ಲಿ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಸೊ ಶಾರ್ಟ್ ಟರ್ಮ್ನಲ್ಲಿ ಈ ಒಂದು ಬಜೆಟ್ನಲ್ಲಿ ಏನು ಅನೌನ್ಸ್ಮೆಂಟ್ ಬಂದಿದೆ ಅದರಿಂದ ಕನ್ಸಂಪ್ಷನ್ ರಿಲೇಟೆಡ್ ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇರ್ಬೋದು. ಬಟ್ ಇದು ಜಸ್ಟ್ ಶಾರ್ಟ್ ಟರ್ಮ್ ಟ್ರೆಂಡ್ ಆಗಿರುತ್ತೆ. ಲಾಂಗ್ ಟರ್ಮ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ. ಎಲ್ಲ ಸೆಕ್ಟರ್ಗಳು ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಬಜೆಟ್ನಲ್ಲಿ ಹೆಚ್ಚಿನ ಒಂದು ಅನೌನ್ಸ್ಮೆಂಟ್ ಏನಿದೆ ಇನ್ಫ್ರಾ, ಕ್ಯಾಪಿಟಲ್ ಗೂಡ್ಸ್ ಅಥವಾ PSU ಸೆಕ್ಟರ್ನ ಸ್ಟಾಕ್ಗಳಿಗೆ ಬಂದಿಲ್ಲ. ಅದರಿಂದ ಈ ಸ್ಟಾಕ್ಗಳಲ್ಲಿ ಸ್ವಲ್ಪ ಸೈಡ್ ವೈಸ್ ಮೊಮೆಂಟಮ್ ಕಂಟಿನ್ಯೂ ಆಗ್ಬೋದು. ಈಗ ಬಜೆಟ್ ಎಂಡ್ ಆಗಿದೆ. ಸೊ ನೆಕ್ಸ್ಟ್ ವೀಕ್ RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ಕೂಡ ಇರುತ್ತೆ. ಮುಂದಿನ ವಾರದ ಮೇಜರ್ ಈವೆಂಟ್ ಕೂಡ ಆಗಿದೆ. ಸೊ ಈ ಒಂದು RBI ಮೀಟಿಂಗ್ ನಲ್ಲಿ ಅಟ್ಲೀಸ್ಟ್ 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಆಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಆಲ್ರೆಡಿ RBI ಲಾಸ್ಟ್ ವೀಕ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಬ್ಯಾಂಕ್ ನ ಲಿಕ್ವಿಡಿಟಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡ್ತೀವಿ ಅಂತ. ಸೊ 2026 ಫಿನಾನ್ಷಿಯಲ್ ಇಯರ್ ನಲ್ಲಿ ಕೂಡ 75 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಆಗುವಂತ ಚಾನ್ಸಸ್ ಇದೆ. ಅಂದ್ರೆ ಕಂಪ್ಲೀಟ್ ಫಿನಾನ್ಷಿಯಲ್ ಇಯರ್ ನಲ್ಲಿ 12 ತಿಂಗಳಲ್ಲಿ 1 ಅಥವಾ 2 ರೇಟ್ ಕಟ್ಸ್ RBI ಕಡೆಯಿಂದ ಬರ್ಬೋದು. ಸೊ ಬಜೆಟ್ನ ನಂತರ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಯಾವ ರೀತಿಯಲ್ಲಿ ಇರಬೇಕು ಅಂದರೆ, ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಈ ರೀತಿಯ ಈವೆಂಟ್ಗಳು ಯಾವುದೇ ರೀತಿಯ ಇಂಪ್ಯಾಕ್ಟನ್ನು ತರೋದಿಲ್ಲ. ಎಲ್ಲ ಸೆಕ್ಟರ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ಶಾರ್ಟ್ ಟರ್ಮ್ನಲ್ಲಿ ನ್ಯೂಸ್ ಬೇಸಿಸ್ ಮೇಲೆ ಅಥವಾ ಈ ಬಜೆಟ್ ಅಲೋಕೇಶನ್ ಬೇಸಿಸ್ ಮೇಲೆ ಕೆಲವೊಂದಿಷ್ಟು ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇರ್ಬೋದು, ಕೆಲವೊಂದಿಷ್ಟು ಸೆಕ್ಟರ್ಗಳು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು. ಸೊ ನೀವು ಟ್ರೇಡರ್ ಆಗಿದ್ರೆ ಸೆಕ್ಟರ್ ಸ್ಪೆಸಿಫಿಕ್ ಅಪ್ರೋಚ್ ಅನ್ನು ತಗೋಬಹುದಾಗುತ್ತೆ. ಬಟ್ ನೀವು ಇನ್ವೆಸ್ಟರ್ ಆಗಿದ್ರೆ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಪೋರ್ಟ್ಫೋಲಿಯೋನ ನೀವು ಡೈವರ್ಸಿಫೈ ಆಗಿ ಬಿಲ್ಡ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗೋದಿಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗೋದಕ್ಕೂ ಮುಂಚೆ ಕೆನಡಾ, ಮೆಕ್ಸಿಕೋ ಈ ಕಂಟ್ರಿಗಳಿಂದ ಏನು ವಸ್ತುಗಳು ಇಂಪೋರ್ಟ್ ಆಗುತ್ತೆ ಅದರ ಮೇಲೆ ಟ್ಯಾರಿಫ್ಸ್ ಅನ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ 25% ಟ್ಯಾರಿಫ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಅವರು ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗಲೇ ಫೆಬ್ರವರಿ 3ರಿಂದ ಟ್ಯಾರಿಫ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರು. ಅದು ಈಗ ಅಫಿಷಿಯಲ್ ಆಗಿ ಅಪ್ಲೈ ಆಗುತ್ತೆ. ಸೊ ಮಂಗಳವಾರ ಫೆಬ್ರವರಿ 4ರಿಂದ ಯಾವೆಲ್ಲ ಗೂಡ್ಸ್ ಕೆನಡಾ ಮತ್ತು ಮೆಕ್ಸಿಕೋನಿಂದ US ಹೋಗುತ್ತೆ ಅದರ ಮೇಲೆ 25% ಟ್ಯಾರಿಫ್ ಅಪ್ಲೈ ಆಗುತ್ತೆ. ಹಾಗೆ ಚೈನಾದಿಂದ ಬರುವಂಥ ವಸ್ತುಗಳ ಮೇಲೆ ಕೂಡ ಅಡಿಷನಲ್ 10% ಟ್ಯಾಕ್ಸ್ ಅನ್ನು ಅಪ್ಲೈ ಮಾಡ್ತಿದ್ದಾರೆ. ಸೊ ಇದೆಲ್ಲ ಒಂದು ಕಡೆ ಭಾರತಕ್ಕೆ ಪಾಸಿಟಿವ್ ಆಗ್ಬೋದು. ಭಾರತ ಕೂಡ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನ US ಸಪ್ಲೈ ಮಾಡ್ತಾರೆ. ಸೊ ಈ ಕಂಟ್ರಿಗಳ ಮೇಲೆ ಟ್ಯಾರಿಫ್ಸ್ ಅಪ್ಲೈ ಆಗಿರೋದ್ರಿಂದ ಭಾರತದ ಪ್ರಾಡಕ್ಟ್ಸ್ಗಳಿಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ಬೋದು. ಸೊ ಮುಂದಿನ ವಾರ Q3 ಅರ್ನಿಂಗ್ ಕೂಡ ಕಂಟಿನ್ಯೂ ಆಗುತ್ತೆ. 748 ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. ಮೇಜರ್ ಆಗಿ ಏಷ್ಯನ್ ಪೇಂಟ್ಸ್ನ ರಿಸಲ್ಟ್ ಬರುತ್ತೆ. ಟೈಟನ್, ಏರ್ಟೆಲ್, ಪವರ್ ಗ್ರಿಡ್, ಡಿವಿಸ್ ಲ್ಯಾಬ್, ಟಾಟಾ ಪವರ್ ಇವರೆಲ್ಲರೂ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಟೈಟನ್ ಸ್ಟಾಕ್ಗೆ ಬಜೆಟ್ ಪಾಸಿಟಿವ್ ಆಗುತ್ತೆ. ಜ್ಯುವೆಲರಿ ಸೆಗ್ಮೆಂಟ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುವಂಥ ಚಾನ್ಸಸ್ ಇರುತ್ತೆ. Q3ನಲ್ಲಿ ಒಂದು ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಏಷ್ಯನ್ ಪೇಂಟ್ಸ್ನ ರಿಸಲ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾಕ್ ಅಷ್ಟು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿಲ್ಲ. ಒಂದೊಳ್ಳೆ ರಿಸಲ್ಟ್ ಬಂದರೆ ಸ್ಟಾಕ್ ಮತ್ತೆ ರಿಕವರ್ ಆಗ್ಬೋದು. ಸೊ ಇದರ ಜೊತೆಯಲ್ಲಿ SBI, ITC, ಟ್ರೆಂಟ್, ಬ್ರಿಟಾನಿಯಾ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಿದ್ದಾರೆ. FIS ಕಡೆಯಿಂದ ಜನವರಿ ತಿಂಗಳಲ್ಲಿ ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 90,000 ಕೋಟಿ ಅರೌಂಡಲ್ಲಿ ನೆಟ್ ಸೆಲ್ಲಿಂಗ್ FIS ಕಡೆಯಿಂದ ಬಂದಿದೆ. DIIs ಸ್ಟ್ರಾಂಗ್ ಬೈಯಿಂಗ್ ಅನ್ನು ಮಾಡ್ತಿದ್ದಾರೆ. FIS ಕಡೆಯಿಂದ ಎಷ್ಟು ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ ಅಷ್ಟು ನೆಟ್ ಬೈಯಿಂಗ್ DIIs ಕಡೆಯಿಂದ ಬರ್ತಿದೆ. ಬಟ್ ಮಾರ್ಕೆಟ್ಗೆ ಅದು ಸ್ಟ್ರೆಂತ್ ಅನ್ನು ತುಂಬಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಒಂದು ಸ್ಟ್ರಾಂಗ್ ಕೆಪೆಕ್ಸ್ ಪ್ಲಾನ್ಗಳು ಗೌರ್ಮೆಂಟ್ನ ಕಡೆಯಿಂದ ಅನೌನ್ಸ್ ಆಗಿದ್ದರೆ ಖಂಡಿತವಾಗ್ಲೂ FIS ಮತ್ತೆ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ತಿದ್ರು. ಬಟ್ ಈಗ ಕನ್ಸಂಪ್ಷನ್ಗೆ ಗೌರ್ಮೆಂಟ್ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿರೋದ್ರಿಂದ FIS ಈಗಲೂ ಕೂಡ ನೆಟ್ ಸೆಲ್ಲರ್ಸ್ ಆಗಿ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಯಾವೆಲ್ಲ ಕಂಪನಿಗಳು ಮುಂದಿನ ವಾರ ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ ಆ ಸ್ಟಾಕ್ಗಳು ಫೋಕಸ್ನಲ್ಲಿ ಇರುತ್ತೆ. ಅದರ ಜೊತೆಯಲ್ಲಿ ಕೆಲವೊಂದಿಷ್ಟು ಕಂಪನಿಗಳು ಫೋಕಸ್ ಅನ್ನು ಪಡ್ಕೋಬಹುದು. ಮೇಜರ್ ಆಗಿ ಕೋಲ್ ಇಂಡಿಯಾ ತಮ್ಮ ಜನವರಿ ಪ್ರೊಡಕ್ಷನ್ ಡೇಟಾವನ್ನು ಅನೌನ್ಸ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಪ್ರೊಡಕ್ಷನ್ 1% ಅರೌಂಡ್ ಅಲ್ಲಿ ಫಾಲ್ ಆಗಿದೆ. ಸೊ ಕೋಲ್ ಇಂಡಿಯಾ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಹೈಯರ್ ಲೆವೆಲ್ ನಿಂದ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಪ್ರೊಡಕ್ಷನ್ ಕೂಡ ಎಕ್ಸ್ಪೆಕ್ಟೇಷನ್ ನ ರೀತಿಯಲ್ಲಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿಲ್ಲ. ಈ ನ್ಯೂಸ್ ನಿಂದ ಕೋಲ್ ಇಂಡಿಯಾ ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆಗ್ಬೋದು. ಹಾಗೆ ಐಷಾರ್ ಮೋಟಾರ್ಸ್ ಸ್ಟ್ರಾಂಗ್ ಪಾಸಿಟಿವ್ ಟ್ರೆಂಡ್ನಲ್ಲಿ ಕಾಣಿಸ್ತಿದೆ. ಆಟೋ ಸೆಕ್ಟರ್ಸ್ಗಳಿಗೆ ಪಾಸಿಟಿವ್ ನ್ಯೂಸ್ ಕೂಡ ಬಜೆಟ್ನಿಂದ ಬಂದಿದೆ. ಅದರ ಜೊತೆಯಲ್ಲಿ ಇವರ ಸೇಲ್ಸ್ ಜನವರಿ ತಿಂಗಳಲ್ಲಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ರಾಯಲ್ ಎನ್ಫೀಲ್ಡ್ ಬೈಕ್ಗಳ ಸೇಲ್ಸ್ ಇಯರ್ ಆನ್ ಇಯರ್ 20% ಅರೌಂಡಲ್ಲಿ ಇನ್ಕ್ರೀಸ್ ಆಗಿದೆ. ಇದು ಐಷಾರ್ ಮೋಟಾರ್ಸ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಅನಂತರಾಜ್ ಸ್ಟಾಕ್ ಪ್ರೈಸ್ನಲ್ಲಿ ಸಡನ್ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಚೈನಾದ ಒಂದು ಹೊಸ AI ಮಾಡೆಲ್ ಆಗಿತ್ತು. ಆ ನ್ಯೂಸ್ ಅನ್ನು ಕೂಡ ನಾನು ಕವರ್ ಮಾಡಿದ್ದೆ. ಬಟ್ ಅದಾದ್ಮೇಲೆ ಕಂಪನಿ ಕಡೆಯಿಂದ ಕ್ಲಾರಿಫಿಕೇಶನ್ಸ್ಗಳು ಕೂಡ ಬಂತು. ಸೊ ಈಗ ಕಂಪನಿ ತಮ್ಮ Q3 ರಿಸಲ್ಟ್ ಅನ್ನು
ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಜನವರಿ 24, 27, 28 ಈ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಸ್ಟಾಕ್ ತುಂಬಾನೇ ಕರೆಕ್ಟ್ ಆಗಿತ್ತು. ಬಟ್ ಈಗ ಒಂದು ರಿಕವರಿ ಕೂಡ ಬರ್ತಿದೆ. ಕಂಪನಿಯ ರಿಸಲ್ಟ್ ಕೂಡ ಸ್ಟ್ರಾಂಗ್ ಆಗಿ ಬರ್ತಿರೋದು ಕಾಣಿಸ್ತಿದೆ. ಕಂಪನಿಯ ರೆವೆನ್ಯೂಸ್ 500 ಕೋಟಿಯ ಮೇಲೆ ನಮಗೆ ನೋಡೋದಕ್ಕೆ ಸಿಕ್ಕಿದೆ. 535 ಕೋಟಿಯ ರೆವೆನ್ಯೂನ ಕಂಪನಿ ಡಿಕ್ಲೇರ್ ಮಾಡಿದರೆ, ಹಾಗೆ 110 ಕೋಟಿಯ ಪ್ರಾಫಿಟ್ ನೋಡೋದಕ್ಕೆ ಸಿಗ್ತದೆ. ಸೊ 2024 ಸೆಪ್ಟೆಂಬರ್ನಲ್ಲಿ 513 ಕೋಟಿಯ ರೆವೆನ್ಯೂ ಇತ್ತು, ಹಾಗೆ 106 ಕೋಟಿಯ ಪ್ರಾಫಿಟ್ ಕೂಡ ಡಿಕ್ಲೇರ್ ಆಗಿತ್ತು. ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಫ್ಲಾಟ್ ಆಗಿ ಇದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ರೆವೆನ್ಯೂ ಮತ್ತೆ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಒಂದು ಸ್ಟ್ರಾಂಗ್ ರಿಸಲ್ಟ್ ಅನಂತರಾಜ್ನ ಕಡೆಯಿಂದ ಬಂದಿದೆ. ಶನಿವಾರ ಇವರು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗೆ ಸ್ಟಾಕ್ ಮತ್ತೆ ರಿಕವರ್ ಆಗುವಂತ ಚಾನ್ಸಸ್ ಇದೆ. ಕ್ಲಾರಿಫಿಕೇಶನ್ಸ್ ಬಂದಿರೋದು ಖಂಡಿತವಾಗ್ಲೂ ಇನ್ವೆಸ್ಟರ್ಸ್ಗಳಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ತಂದಿದೆ. ವಿಶಾಲ್ ಮೆಗಾಮಾರ್ಟ್ ಶುಕ್ರವಾರ ತಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು. ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಾಗಿಂದ 100ರಿಂದ 120 ರೂಪಾಯಿ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಒಂದು ಸ್ಟ್ರಾಂಗ್ ರಿಸಲ್ಟ್ ವಿಶಾಲ್ ಮೆಗಾಮಾರ್ಟ್ನ ಕಡೆಯಿಂದ ಕೂಡ ಬಂದಿತ್ತು. Q3 ನಲ್ಲಿ 263 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ 104 ಕೋಟಿಯ ಪ್ರಾಫಿಟ್ ಇತ್ತು. ಡಿಸೆಂಬರ್ 2023 ಅಂದ್ರೆ ಕಳೆದ ವರ್ಷ 205 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಇವರ ರೆವೆನ್ಯೂಸ್ ಮತ್ತೆ ಪ್ರಾಫಿಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಶನಿವಾರ ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಆರ್ತಿ ಇಂಡಸ್ಟ್ರೀಸ್ ಸ್ಟಾಕ್ ಪ್ರೈಸ್ ನಲ್ಲಿ ಕಳೆದ 6 ತಿಂಗಳಲ್ಲಿ ಆಲ್ಮೋಸ್ಟ್ 40% ನ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಕೆಮಿಕಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪ್ರೆಷರ್ ಇದೆ. ಬಟ್ ರೀಸೆಂಟ್ ಕ್ವಾರ್ಟರ್ನಲ್ಲಿ ಸಾಕಷ್ಟು ಕೆಮಿಕಲ್ ಕಂಪನಿಗಳು ಒಂದು ಸ್ಟ್ರಾಂಗ್ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಬಟ್ ಆರ್ತಿ ಇಂಡಸ್ಟ್ರೀಸ್ ನ ಪ್ರಾಫಿಟ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಕಂಪನಿಯ ಡೆಟ್ ಹೆಚ್ಚಾಗಿ ಇರೋದ್ರಿಂದ ಇವರು ಹೆಚ್ಚಿನ ಒಂದು ಇಂಟ್ರೆಸ್ಟ್ ಅನ್ನ ಡೆಟ್ ನ ಮೇಲೆ ಪೇ ಮಾಡಬೇಕಾಗಿ ಬರ್ತಿದೆ. ಆದ್ರಿಂದ ಕಂಪನಿಯ ಪ್ರಾಫಿಟ್ ಫಾಲ್ ಆಗಿದೆ. ಆ ರೀಸನ್ ಇಂದ ಸ್ವಲ್ಪ ವೀಕ್ನೆಸ್ ಆರ್ತಿ ಇಂಡಸ್ಟ್ರೀಸ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಡಾಕ್ಟರ್ ಅಗರ್ವಾಲ್ ಹೆಲ್ತ್ ಕೇರ್ನ ಪ್ರೀಮಿಯಂ 0 ಆಗಿತ್ತು. ಬಟ್ ಈಗ ₹1.50 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಈ ಕಂಪನಿಯ ಅಲಾಟ್ಮೆಂಟ್ ಸ್ಟೇಟಸ್ ಸೋಮವಾರ ಸಂಜೆ ಅಥವಾ ಮಂಗಳವಾರ ಬೆಳಿಗ್ಗೆ ಬರ್ಬೋದು. ಹಾಗೆ ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಬುಧವಾರ ಲಿಸ್ಟ್ ಆಗ್ತಿದೆ. ಮುಂದಿನ ವಾರ ಯಾವುದೇ ಒಂದು ಮೇನ್ ಬೋರ್ಡ್ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿಲ್ಲ. ಸೊ ಪ್ರೈಮರಿ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಆಕ್ಷನ್ ಇರೋದಿಲ್ಲ. ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.